ಪ್ರೀತಿಯ ಆಶ್ರಯ ಟಿವಿಯ ವೀಕ್ಷಕರೇ, ಈ ಮುಂಜಾನೆ ಜಾವದಲ್ಲಿ ಮತ್ತೊಂದು ಸಾರಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ವಂದಿಸುವನಾಗಿದ್ದೇನೆ. ಗುಡ್ ಮಾರ್ನಿಂಗ್. ರಾತ್ರಿ ಎಲ್ಲ ಕಳೆದು ಬೆಳಗಿನ ಜಾವದಲ್ಲಿ ದೇವರನ್ನು ನೋಡುವ ಹಾಗೆ ಮತ್ತು ಈ ದಿನವೆಲ್ಲ ಆರಾಧನೆಯೊಂದಿಗೆ ಕಳೆಯುವ ಹಾಗೆ ದೇವರು ಮಾಡುತ್ತಿರುವ ಅದ್ಭುತಕ್ಕಾಗಿ ಸ್ತೋತ್ರ ಮಾಡೋಣ. ಒಂದು ಸುಂದರವಾದ ರಾಗವನ್ನು ಹಾಡೋಣ. ರಾಜ ನಿನ್ನ ಸಮ್ಮುಖದಿ ಹಗಲಿರಲು ಕುಳಿತಿರುವೆ, ರಾಜ ನೀನೆಷ್ಟೋ ನನ್ನ ಬಾಳಲ್ಲಿ ಉಪಕಾರ ಮಾಡಿದ್ದಿ, ಕರ್ತನೇ ನಿಮಗೆ ಸ್ತೋತ್ರ ಎಂಬ ಒಂದು ರಾಗವನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಯೇಸು ರಾಜ. ರಾಜ ನಿನ್ನುಪಕಾರವೋ ಅವು ಎಣಿಸಲು ಆಗದಯ್ಯ, ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವು. ರಾಜ ನಿನ್ನುಪಕಾರವು ಅವು ಎಣಿಸಲು ಆಗದಯ್ಯ, ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವು, ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವು. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ಉಷಕಬದಿರಲವರು ಜಾನೆಯಲ್ಲಿ ತಟ್ಟಿ ತಟ್ಟಿ ಎಬ್ಬಿಸಿ ಹೊಸ ಕೃಪೆಯ ನೀಡಿರುವೆ, ಮುಂಜಾನೆಯಲ್ಲಿ ತಟ್ಟಿ ತಟ್ಟಿ ಎಬ್ಬಿಸಿ ಹೊಸ ಕೃಪೆಯ ನೀಡಿರುವೆ, ಆನಂದ ಮಳೆಯ ಸುರಿಸಿ ಸುರಿಸಿ ನಿನ್ನ ಆತ್ಮನಿಂದ ತುಂಬಿರುವೆ, ಆನಂದ ಮಳೆಯ ಸುರಿಸಿ ಸುರಿಸಿ ನಿನ್ನ ಆತ್ಮನಿಂದ ತುಂಬಿರುವೆ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ.
ಉಪಕಾರವು ಅವು ಎಣಿಸಲು ಆಗದಯ. ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವು. ಸ್ತೋತ್ರ 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 ಸ್ತೋತ್ರ. ದೇವರು ಮಾಡಿದ ಅದ್ಭುತಕ್ಕಾಗಿ ಸ್ತೋತ್ರ. ನಮ್ಮ ಕುಟುಂಬದಲ್ಲಿ ಮಾಡಿದ ಎಷ್ಟೋ ಉಪಕಾರಗಳಿಗಾಗಿ ಸ್ತೋತ್ರ. ಈ ಮುಂಜಾನೆ ಜಾವದಲ್ಲಿ ನಮ್ಮನ್ನು ತಟ್ಟಿ ಎಪ್ಪಿಸಿದಾತನೇ ನಿಮಗೆ ಸ್ತೋತ್ರ. ನೀನು ಮಾಡುತ್ತಿರುವ ಮಹತ್ ಕಾರ್ಯಗಳಿಗಾಗಿ ಸ್ತೋತ್ರ. ನೀನು ಮಾಡುತ್ತಿರುವ ಅದ್ಭುತಗಳಿಗಾಗಿ ಸ್ತೋತ್ರ. ನೀನು ಮಾಡುತ್ತಿರುವ ಎಷ್ಟೋ ಮೇಲುಗಳಿಗಾಗಿ ಸ್ತೋತ್ರ. ನಮ್ಮ ಸ್ವಾಮಿ ಕುಟುಂಬವನ್ನು ಕಾಪಾಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ಎಷ್ಟೋ ಮರಣಗಳಿಂದ ತಪ್ಪಿಸಿದೆ, ಎಷ್ಟೋ ಶೋಧನೆಗಳಿಂದ ತಪ್ಪಿಸಿದೆ, ಎಷ್ಟೋ ವೇದನೆಗಳಿಂದ ತಪ್ಪಿಸಿದೆ, ಎಷ್ಟೋ ಇಕ್ಕಟ್ಟುಗಳಿಂದ ತಪ್ಪಿಸಿದೆ. ಹಾಸಿಗೆಯ ಮೇಲೆ ಬಿದ್ದಿರುವಂತ ನನ್ನನ್ನು ನಿನ್ನ ನಾಮಕ್ಕಾಗಿ ನಿನ್ನ ನಾಮವ ಸಾರಲು ಎಬ್ಬಿಸಿದೆ ಸ್ವಾಮಿ. ಯಾರಿಗೂ ಬೇಡವಾದ ನನ್ನನ್ನು ನೀವು ಆರಿಸಿಕೊಂಡು ಸ್ವಾಮಿ, ಇವತ್ತಿನ ಈ ಉದಯ ಕಾಲದಲ್ಲಿ ನಿನ್ನನ್ನು ಸ್ತುತಿಸುವ ಭಾಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಆಮೆನ್. ದೇವರು ನಮ್ಮೊಂದಿಗೆ ಮಾತನಾಡುವ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಯೋಹಾನ 15ನೇ ಅಧ್ಯಾಯ 7ನೇ ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಆಮೆನ್. ನನ್ನ ಪ್ರೀತಿಯ ಆಶ್ಚರ್ಯ ಟಿವಿಯ ವೀಕ್ಷಕರೇ, ದೇವರ ವಾಕ್ಯವು ಈ ರೀತಿಯಾಗಿ ಹೇಳಲ್ಪಡ್ತಾ ಇದೆ. ನೀವು ನನ್ನಲ್ಲಿ ನೆಲೆಗೊಂಡು ನೀವು ಏನೋ ಬೇಡಿಕೊಂಡರೂ ಸಹ ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ಆತನು ನಮ್ಮ ಮಧ್ಯದಲ್ಲಿದ್ದಾನೆ. ನಮ್ಮ ಬಾಳಲ್ಲಿ ಕಳೆದ ದಿನವೆಲ್ಲ ಎಷ್ಟೋ ಉಪಕಾರಗಳನ್ನು ಮಾಡಿದ ದೇವರು ನಮ್ಮಲ್ಲಿ ನೆಲೆಗೊಂಡಿರುವಾಗ, ನಮ್ಮಲ್ಲಿ ಇರುವಾಗ ಖಂಡಿತವಾಗಿ ಪವಿತ್ರಾತ್ಮನು ಸಹಾಯಕನಾಗಿದ್ದು ನೀವು ಏನನ್ನು ಕೇಳ್ತಿರೋ, ಏನನ್ನು ಬೇಡ್ತಿರೋ ಅದನ್ನೆಲ್ಲ ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ. ಆದರೆ ದೇವರು ನಮ್ಮ ಬಾಳಲ್ಲಿ ಮಾಡಿದ ಉಪಕಾರಗಳಿಗೆ ನಾವು ಥ್ಯಾಂಕ್ಸ್ ಹೇಳಬೇಕಾಗಿದೆ, ಸ್ತೋತ್ರ ಹೇಳಬೇಕಾಗಿದೆ. ದೇವರು ನಮ್ಮ ಬಾಳಲ್ಲಿ ಇಲ್ಲದೇ ಇದ್ದರೆ ನಾವು ಇಷ್ಟೊತ್ತಿಗೆ ಮರಣದ ಪಾಲಾಗ್ತಿದ್ದೆ. ನಮಗೆ ಬಂದಂಥ ಅಪಾಯಗಳು, ನಮಗೆ ಬಂದಂಥ ರೋಗಗಳು, ನಮಗೆ ಬಂದಂಥ ಇಕ್ಕಟ್ಟುಗಳು, ನಮಗೆ ಬಂದಂಥ ಶೋಧನೆಗಳಲ್ಲಿ ನಮ್ಮ ಜೀವನ ಕಳಿಬೇಕಾಗಿತ್ತು. ಆದರೆ ಯೇಸು ಕ್ರಿಸ್ತನು ನಮ್ಮ ಕುಟುಂಬದಲ್ಲಿ ನಾವಿಕನಾಗಿದ್ದು, ಯೇಸು ಕ್ರಿಸ್ತನು ನಮ್ಮ ಕುಟುಂಬದ ನಾಯಕನಾಗಿದ್ದು, ಯಜಮಾನನಾಗಿದ್ದು, ದಿನಾ ಮುಂಜಾನೆ ಜಾವದಲ್ಲಿ ನಿನ್ನನ್ನು ತಟ್ಟಿ ಎಬ್ಬಿಸುವಾತನು, ನಿನ್ನೊಂದಿಗೆ ಇರುವಾತನು, ನಿನ್ನನ್ನು ಬಿಡದೆ ಕಾಯುವಾತನು, ನಿನ್ನ ಜೊತೆಯಲ್ಲಿ ಇರುವುದಕ್ಕಾಗಿ ಈ ದಿನವೆಲ್ಲ ಬೆಳಗಿನ ಜಾವದಿಂದ ರಾತ್ರಿಯ ತನಕ ನಾವು ಸ್ತೋತ್ರ ಹೇಳುತ್ತಾ ಇವತ್ತಿನ ದಿನವನ್ನು ಕಳೆಯೋಣ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ಎಲ್ಲರೂ ಸ್ವಲ್ಪ ಸಮಯ ಸ್ತೋತ್ರ ಮಾಡೋಣ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ. ಕರ್ತನಾದ ದೇವರೇ, ಎಲ್ಲ ಕುಟುಂಬವನ್ನು ನಿನ್ನ ಕೈಯಲ್ಲಿ ಕೊಡುವನಾಗಿದ್ದೇನೆ ಸ್ವಾಮಿ. ನೀನು ಮಾಡಿದ ಉಪಕಾರಗಳನ್ನು ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನೆನಪು ಮಾಡಿಕೊಳ್ಳುವರಾಗಿದ್ದೇವೆ. ನಮ್ಮ ಮಕ್ಕಳಲ್ಲಿ ಮಾಡಿದ ಅದ್ಭುತಗಳನ್ನು ಸ್ತೋತ್ರ. ಕರ್ತನೇ, ಎಕ್ಸಾಮ್ ಅಲ್ಲಿ ಉನ್ನತವಾಗಿ ಬರುವಂತೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಮಕ್ಕಳು ಸ್ವಾಮಿ ಹೊರಗಡೆ ಪ್ರಯಾಣದಲ್ಲಿ ಇರುವಾಗ ಅದನ್ನು ಕಾಪಾಡಿದಕ್ಕಾಗಿ ಸ್ತೋತ್ರ. ಓ ಕರ್ತನೇ, ನಮ್ಮ ಕುಟುಂಬದಲ್ಲಿರುವ ಎಲ್ಲ ಸಂಬಂಧಿಕರನ್ನು ಕಾಪಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಸೇವೆಯನ್ನು ವಿಸ್ತಾರ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಕುಟುಂಬದಲ್ಲಿ ಬಂದ ಎಲ್ಲ ಕಹಿ ಘಟನೆಗಳನ್ನು ಮರೆಯುವ ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಕುಟುಂಬದಲ್ಲಿ ಬಂದ ವೇದನೆಗಳನ್ನೆಲ್ಲ ಮರೆಯುವುದಕ್ಕೆ ನೀನು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಕರ್ತನೇ,
ನಮ್ಮ ಕುಟುಂಬದಲ್ಲಿ ನಮ್ಮನ್ನು ಗಲಿಬಿಲಿ ಮಾಡುವ ಜನರನ್ನು ತೆಗೆದು ಹಾಕಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಜೊತೆ ಕರ್ತನೇ ಸಮಾಧಾನವಾಗಿ ಸಂತೋಷವಾಗಿ ಇರುವರನ್ನು ಮಾತ್ರ ಇಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಎಲ್ಲವೂ ನಿನ್ನ ಕೈಲಿ ಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ. ಆಮೇನ್ ಆಮೇನ್. ನಾಳಿನ ದಿನದ ಕುಟುಂಬ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಸೇರಿ ಬರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.